ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ನನ್ನ ಫ್ಯಾಮಿಲಿ ಜೊತೆಗೆ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲೋಡಿ ಅಪ್ಪರು ಎಷ್ಟು ಕ್ಯೂಟಾಗಿ ಕೂತ್ಕೊಂಡಿದ್ದಾಳೆ. ಸೊ ಹಾಗಾಗಿ ಮಕ್ಕಳನ್ನು ನಾನಿವತ್ತು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೆ. ಸ್ವಲ್ಪ ಮನೆಯಲ್ಲೂ ಕೂಡ ಸ್ವಲ್ಪ ಬೇಗ ಕೆಲಸ ಆಗಿತ್ತು. ದಿಢೀರ್ ಅಂತ ಪ್ಲ್ಯಾನ್ ಮಾಡಿದ್ದು, ಪ್ರೀ ಪ್ಲ್ಯಾನ್ಡ್ ಏನೂ ಇರಲಿಲ್ಲ. ಸೊ ಹಾಗಾಗಿ ಮಕ್ಕಳನ್ನು ನಾನಿವತ್ತು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೆ. ಜೊತೆಗೆ ಪೂಜಾ ಮತ್ತು ಅರುಣನ್ ಕೂಡ ಕೇಳಿದ್ವಿ ಬರ್ತೀರಾ ಅಂತ. ಸೊ ಅವರು ಕೂಡ ಎಸ್ ನಾವು ಕೂಡ ರೆಡಿ ಅಂತ ಬಂದರು. ಸೊ ಮಕ್ಕಳಿಗೆ ಕೆಲವೊಂದು ನಾವೇ ಹೇಳ್ಕೊಡ್ಬೇಕಾಗುತ್ತೆ. ನಾವು ಯಾವ ರೀತಿ ಹಿಂದೆ ಪರಿಶ್ರಮ ಪಟ್ವಿ ಅದು ಕೂಡ ಮಕ್ಕಳಲ್ಲಿ ಬೆಳಿಬೇಕು. ಅದು ಅವರು ತಿಳ್ಕೊಂಡು ಅವರ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಮುಂದೆ ಹೋಗಬೇಕು. ಸೊ ಅಂಥ ಪ್ಲೇಸಸ್ನ ಅಂದರೆ ತೋರಿಸ್ಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಮನೆಯಿಂದ ಬಂದು ಇದೊಂದು 8ರಿಂದ 9 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಇದೆ. ಇದು ಬಂದು ಸಂಗೊಳ್ಳಿಯಲ್ಲಿ ರಾಕ್ ಗಾರ್ಡನ್ ಮಾಡಿದ್ದಾರೆ. ಸಖತ್ತಾಗಿದೆ. ಎಲ್ಲ ಅದನ್ನು ನೋಡಿದರೆ ಎಲ್ಲ ರಿಯಲ್ ಅಂತ ಅನಿಸುತ್ತೆ. ಮಕ್ಕಳಿಗೂ ಕೂಡ ನಮ್ಮ ಪೂರ್ವಜರ ಬಗ್ಗೆ ಎಲ್ಲ ಗೊತ್ತಾಗಬೇಕು ಅಲ್ವಾ. ಬರೀ ಕೆಲವೊಂದು ಇಲ್ಲ ಅಂದರೆ ಅದು ಏನಾಗ್ಬಿಡುತ್ತೆ ಮಕ್ಕಳಿಗೆ, ಅವ್ರು ಏನು ನೋಡ್ತಾರೆ ಅದನ್ನೇ ತಿಳ್ಕೊಂಡು ಅದನ್ನೇ ಕಲ್ತ್ಕೊಂಡು ಹೋಗಿಬಿಡ್ತಾರೆ ಮುಂದೆ. ಸೊ ಹಾಗಾಗಿ ಅವ್ರಿಗೆಲ್ಲ ಬೇರೆ ಎಲ್ಲನೂ ಗೊತ್ತಾಗಲಿ ಅಂದ್ಕೊಂಡು ಇಲ್ಲಿ ಕರ್ಕೊಂಬಂದಿದ್ದು. ಮಕ್ಕಳಿಗೆ ಬಂದು ಇಲ್ಲಿ 50 ಇರುತ್ತೆ, ದೊಡ್ಡವ್ರಿಗೆ ಬಂದು 100 ರೂಪೀಸ್ ಇರುತ್ತೆ. ನಾವು ಬಂದು ಒಂದು 5 ಮೆಂಬರ್ಸ್ ದೊಡ್ಡವರಿದ್ವಿ, 2 ಚಿಕ್ಕವರಿದ್ರು. ಅಪೂರ್ವ ನೋಡಿ ತುಂಬ ನಿದ್ದೆ ಹೊಡೆದು ಎಚ್ಚರಾಗಿದ್ದಾಳೆ. ಸಖತ್ತಾಗಿ ಆಟ ಆಡ್ಬೋದು, ಅವಳು ಎಂಜಾಯ್ ಮಾಡ್ತಾಳೆ. ನೋಡೋಣ ಬನ್ನಿ. ಸೊ ಒಳಗಡೆ ಎಂಟ್ರಿ ಆದ ತಕ್ಷಣ ಬರೋದು ಒಂದು ಶಿವನ ಪೂಜೆ ಮಾಡ್ತಾರೆ ಅಂತ. ಇಬ್ಬರು ತಂದೆ ತಾಯಿ ಶಿವನ ಪೂಜೆ ಮಾಡ್ತಾರೆ. ಗೌರಪ್ಪ ಮತ್ತು ಅವ್ರ ಕುಟುಂಬಸ್ಥರು ಅಂತ ಇದೆ ಇಲ್ಲಿ. ಬಟ್ ಅದು ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಗೌರಪ್ಪ ಅಂದರೆ ಯಾರು ಅಂತ. ಬಟ್ ಸಂಗೊಳ್ಳಿಯಲ್ಲಿ ಇದೆಲ್ಲ ನೋಡಿದರೆ ಮಾತ್ರ ಸೂಪರಾಗಿ ಅನಿಸ್ತಾ ಇದೆ ನನಗೆ. ಇಲ್ಲಿ ನೋಡಿ, ಇದು ಪ್ಯಾಲೇಸ್. ಈ ಪ್ಯಾಲೇಸ್ ಬಂದು ಮೈಸೂರು ಅರಮನೆ ಆಧಾರವಾಗಿ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಕಿತ್ತೂರಿನ ವಾಡೆ ಈ ಥರ ಇಲ್ಲ, ಅದು ಕಲ್ಲಿಂದ ಆಗಿರೋದು. ಆಮೇಲೆ ಅದು ಬೇರೆ ಥರನೇ ಇದೆ, ಮುಂದೆ ನೋಡ್ತೀರಂತೆ. ನೋಡಿ ಅಪೂರ್ವ ಫುಲ್ಲ ಎಕ್ಸೈಟ್ ಆಗಿದ್ದಾಳೆ ಅವಳು. ಅದನ್ನೆಲ್ಲ ನೋಡಿಬಿಟ್ಟು ಆನಿಮಲ್ಸ್ ಎಲ್ಲ ನೋಡಿ ರಿಯಲ್ ಅಂದ್ಕೊಂಡು ಅಮ್ಮ ಅಂತ ಹೇಳ್ತಿದ್ದಾಳೆ ಅವಳು. ಸಖತ್ ಖುಷಿ ಪಡ್ತಿದ್ದಾಳೆ. ಕೋಳಿ ನೋಡಿ ಕೂಡ ಖುಷಿ ಪಡ್ತಿದ್ದಾಳೆ. ಸೊ ಅಲ್ಲಿ ನೋಡಿ, ಅದು ಹಾಸ್ಪಿಟಲ್ಲು. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಅವಾಗಿನ ಕಾಲದಲ್ಲಿ ಹಾಸ್ಪಿಟಲ್ಲು ಕೈಯೆಲ್ಲ ಮುರಿದಿರೋರಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ರಂತೆ, ಆ ಥರ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಅವಾಗೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರಲ್ವಾ ಜನ. ನಾವು ಎಲ್ಲನೂ ಕ್ಷಣಾರ್ಧದಲ್ಲಿ ಸಿಗುವಂತಹ ಕಾಲ ಇದು. ಸೊ ಇಂಥ ಕಾಲದಲ್ಲಿ ಅವರು ಕೂಡ ಅವರ ಕಾಲದಲ್ಲಿ ಅವರೇ ಪಾಶ್ ಅಂತ ಲೀಡ್ ಮಾಡ್ಕೊಂಡು ಬಂದಿರೋ ಕಾಲ ಅದು ಕೂಡ. ಈಗ ನಾವು ಹೇಗೆ ಪಾಶ್ ಅಂತ ನಾವು ಯೋಚನೆ ಮಾಡ್ತಿದ್ವಿ, ಸೊ ಅವ್ರ ಕಾಲದಲ್ಲಿ ಅದು ಪಾಶ್ ಆಗಿರ್ಬೋದೇನೋ ನನಗನ್ಸಿದ ಮಟ್ಟಿಗೆ. ಯಾಕಂದರೆ ಅವಾಗ ಟೆಕ್ನಾಲಜಿ ಇನ್ನೂ ಬಂದಿರಲಿಲ್ಲ. ಬಟ್ ಅವರು ಇರೋ ರೀತಿಯೆಲ್ಲ ನೋಡಿ, ಆರೋಗ್ಯಕ್ಕೆ ಇಂಪಾರ್ಟೆಂಟ್ ಆಗಿರೋದ್ರ ಮೇಲೇ ಒತ್ತು ಕೊಟ್ಟಿದ್ದಾರೆ. ನಮ್ಮದು ಬರೀ ಫಾಸ್ಟ್ ಫುಡ್ ಅದು ಮಾತ್ರ. ಸೊ ಇಲ್ಲಿ ಬಂದು ಇದು ನೋಡಿ, ಇದೆಲ್ಲ ಮೈಸೂರು ಅರಮನೆಯದೇ ಇದು ಆಧಾರ. ಸೊ ಅದೇ ರೀತಿ ಅದನ್ನೇ ಆಧಾರವಾಗಿ ಇಟ್ಕೊಂಡು ಮಾಡಿರೋವಂಥದ್ದು. ಅಪೂರ್ವ ಎಷ್ಟು ಎಂಜಾಯ್ ಮಾಡ್ತಿದ್ಲು, ಸಖತ್ ಎಂಜಾಯ್ ಮಾಡಿದ್ಲು. ಇಲ್ಲಿ ನೋಡಿ, ಇದು ದತ್ತು ಕೊಡ್ತಾರಲ್ವ, ದತ್ತು ತೊಗೋತಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು. ದತ್ತು ತೊಗೊಳ್ಳೋವಾಗ ಬ್ರಿಟಿಷರಿಂದ ವಿರೋಧ ಬಂದಾಗ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ಕೋಪ ಬರುತ್ತೆ ಅಲ್ವಾ. ಆ ಸೀನು ಸಂಗೊಳ್ಳಿ ರಾಯಣ್ಣ ಫಿಲ್ಮಲ್ಲಿ ಎಲ್ಲರೂ ನೋಡಿರ್ತಾರೆ ಇದನ್ನು. ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ನಿಜವಾಗ್ಲೂ. ಸೊ ಇದು ನೋಡಿ, ಎಷ್ಟು ಕೋಪ ಮಾಡ್ಕೊಂಡಿರೋದನ್ನು ಎಷ್ಟು ಚೆನ್ನಾಗಲ್ಲಿ ಅದನ್ನು ಮೂರ್ತಿ ಮಾಡಿದ್ದಾರೆ ಅಲ್ವಾ. ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು, ಎಲ್ಲ ರಿಯಲ್ ಅನ್ನಿಸ್ತಾ ಇದೆ. ಇದು ನನಗಂತೂ ಸಖತ್ ಖುಷಿ ಆಯಿತು ಇದನ್ನು ನೋಡಿಬಿಟ್ಟು. ಸೊ ಇಲ್ಲಿ ನೋಡಿ, ಅಯ್ಯೋ ಅಪೂರ್ವ ಬಿದ್ಲು. ಅಯ್ಯೋ, ಅವಳಿಗೆ ಅದು ಬಿದ್ದಿರೋ ಪೇನ್ ಕೂಡ ಇಲ್ಲ ಅನಿಸುತ್ತೆ, ಹಾಗೆ ಓಡಾಡ್ತಿದ್ದಾಳೆ ನೋಡಿ ಅವಳು. ಬಿದ್ದಿದ್ದವಳಿಗೆ ಅದು ಗಮನನೇ ಇಲ್ಲ. ಸೊ ಇಲ್ಲಿ ಏನೋ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಯಾವುದ್ರ ಬಗ್ಗೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ, ಯುದ್ಧ ಆಗುತ್ತೆ. ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ನೋಡಿ ಅವಾಗಿನ ಜನ. ಇದನ್ನು ನೋಡಿದರೆ ಸಖತ್ ಬೇಜಾರಾಗುತ್ತೆ. ಇಷ್ಟೆಲ್ಲ ಕಾಲೆಲ್ಲ ಇಲ್ಲ, ಎಲ್ಲ ಯಾರಿಗೋಸ್ಕರ ಅವರೆಲ್ಲ ತಮ್ಮ ಜೀವನ ಬಲಿ ಕೊಟ್ಟಿದ್ದೆ, ಎಲ್ಲ ನಮ್ಮಂಥವ್ರಿಗೋಸ್ಕರ. ನಾವು ಮುಂದಿನ ಪೀಳಿಗೆ ಚೆನ್ನಾಗಿರಲಿ, ಅವರ ಪೀಳಿಗೆ ಚೆನ್ನಾಗಿರಲಿ ಅಂದ್ಕೊಂಡು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಇಲ್ಲಿ ನೋಡಿ, ಕಿತ್ತೂರು ರಾಣಿ ಚೆನ್ನಮ್ಮ ಅವರನ್ನು ಗುಹೆಯಲ್ಲಿ ಬಂಧಿಸಲಾಗುತ್ತೆ. ಸೊ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಕೂಡ ಬಂಧಿಸಿದ್ದಾರೆ ನೋಡಿ. ಇದು ಕಾರಾಗೃಹ, ಧಾರವಾಡ ಕಾರಾಗೃಹ. ಇದು ಎಷ್ಟು ಅದು ಬಿಡುಗಡೆ ಆಗಿ ಬರೋದು ಅನಿಸುತ್ತೆ ನನಗನ್ಸೋ ಮಟ್ಟಿಗೆ. ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಇದನ್ನೆಲ್ಲ ನೋಡಿ ಶಮಿತ್ ಫುಲ್ ಎಕ್ಸೈಟ್ ಆಗಿ ಕೇಳ್ತಾ ಇದ್ದಾನೆ. ಮಕ್ಕಳು ಈ ಥರ ಕ್ವಶನ್ಸ್ ಕೇಳಬೇಕು, ಮಮ್ಮಿ ಇದೆಲ್ಲ ನಿಜವಾಗ್ಲೂ ಆಗಿರೋದಾ, ಇಲ್ಲೇನಾ ಅವರು ನಿಜವಾಗ್ಲೂ ಇಲ್ಲೇ ಇದ್ದಿದ್ದ ಅಂತ ಕೇಳ್ತೇನೆ. ಇಲ್ಲ ಇದು
ಮೊದಲಿನ ಥರ ಇರೋದನ್ನು ಅವರು ವಾಪಸ್ ರೀಮೇಕ್ ಮಾಡಿದ್ದಾರೆ ಅಷ್ಟೇ. ಬಟ್ ಇದು ಯಾವುದೂ ಮೊದಲಿಂದಲ್ಲ. ಮೊದಲಿಂದೆಲ್ಲ ನಿನಗೆ ಕಿತ್ತೂರಲ್ಲಿ ಸಿಗುತ್ತೆ ಅಂತ ಹೇಳಿದಾಗ ಮತ್ತೆ ಕಾಮದ ನೋಡೋಣ ಮುಂದೆ ಹೆಂಗಿರುತ್ತೆ ಅಂತ ಫುಲ್ ಎಕ್ಸೈಟಲ್ಲೇ ಇದ್ದ ಅವನು. ಪ್ರತಿಯೊಂದೂ ಮಿಸ್ ಮಾಡದೆ ನೋಡ್ತಾ ಇದ್ದ. ಇದು ಇಲ್ಲಿ ನೋಡಿ ಮಂಚ, ಆ ತಾಮ್ರದ ಬಿಂದಿಗೆ, ಇದು ಒಂದು ರೂಮ್ ಅನ್ನಿಸ್ತಾ ಇದೆ ನನಗೆ, ಒಂದು ಪ್ರೈವೇಟ್ ರೂಮ್ ಥರ ಕಾಣಿಸ್ತಾ ಇದೆ. ಇದು ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದಿರಬಹುದಾ? ಹೌದು, ಇದು ನೋಡಿ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು. ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರನ್ನ ಆ ಥರದೊಂದು ಮನೆಯಲ್ಲಿ ಇಟ್ಟಿದ್ರು ಬಂಧಿಸಿ. ಯಾಕಂದರೆ ಅವರು ಕ್ವೀನ್ ಅಲ್ವಾ, ಜೈಲಲ್ಲಿ ಹಾಕೋಕ್ಕಾಗಲ್ಲ ಅಂತ ಒಂದು ಮನೇಲೆಲ್ಲ ಅವ್ರನ್ನ ಇಟ್ಟಿದ್ರು. ಅವ್ರನ್ನ ಬಂದು ಜಂಗಮ ವೇಷದಲ್ಲಿ ಬಂದು ಸಂಗೊಳ್ಳಿ ರಾಯಣ್ಣವ್ರು ನೋಡ್ಕೊಂಡು ಹೋಗ್ತಾಯಿದ್ರು. ಸೊ ಇದು ಬಂದು ನೋಡಿ ಗುಹೆ. ಈ ಗುಹೆಯಲ್ಲಿ ಸಂಗೊಳ್ಳಿ ರಾಯಣ್ಣವರು ಔತ್ಕೊಂಡಿರ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಅವರು ಪ್ರಾಕ್ಟೀಸ್ ಮೀಟಿಂಗ್ ಮಾಡ್ತಾಯಿದ್ದಾರೆ. ಅವರದ್ದೇ ಆದ ಒಂದು ಮೀಟಿಂಗ್ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಬಂದು ನೋಡಿ, ಇದು ಎಷ್ಟು ರಿಯಲ್ ಅನ್ನಿಸ್ತಾ ಇದೆ ಅಲ್ವಾ. ಅಲ್ಲಿ ಹಿಟ್ಟು ಜರಡಿ ಹಾಕ್ತಿದ್ದಾರೆ ನೋಡಿ ಅವರು. ಇಲ್ಲಿ ಅವರು ಒಬ್ಬರು ಬಂದು ವೆಜಿಟೇಬಲ್ಸ್ ಕಟ್ ಮಾಡ್ತಿದ್ರು. ಇದೆಲ್ಲ ಹಳ್ಳಿ ಅನಿಸುತ್ತೆ, ಒಂದು ಏರಿಯಾ ಅಂತಾರಲ್ವ, ಈಗ ಹಳ್ಳಿ ಕಡೆ ಎಲ್ಲ ಓಣಿ ಅಂತ ಹೇಳ್ತಾರಲ್ವ. ಸೊ ಇದು ನೋಡಿ, ಇದು ಏನೋ ಗ್ರಾಮ ಪಂಚಾಯತಿ ಅವ್ರದ್ದು ಇರ್ಬೋದು, ಏನೋ ಅಷ್ಟು ಗೊತ್ತಿಲ್ಲ ನನಗೂ. ಇಲ್ಲಿ ನೋಡಿ, ಯಾಕಂದರೆ ಸಂಗೊಳ್ಳಿ ರಾಯಣ್ಣ ಮೂವಿ ಇಲ್ಲಿವರೆಗೂ ನಾನು ನೋಡೇ ಇಲ್ಲ. ಬಟ್ ಸ್ಟೋರಿ ಎಲ್ಲ ಅಷ್ಟೇ ಕೇಳಿರೋದು, ಮೂವಿ ನೋಡೇ ಇಲ್ಲ ನಾನು. ಅದು ಸಖತ್ ಹಿಂಸೆ ಆಗಿರೋದಲ್ವ, ಪೇನ್ ಆಗಿರೋದಿತ್ತು ಅಂದರೆ ಅಂಥ ಮೂವೀಸನ್ನು ನಾನು ನೋಡೋದೇ ಇಲ್ಲ, ಬಿಟ್ಬಿಡ್ತೀನಿ. ಇಲ್ಲಿ ನೋಡಿ, ಕೆಲವೊಂದು ಸ್ಟೋರೀಸ್ಗಳನ್ನು ಅಷ್ಟೇ ನಾನು ನೋಡಿರೋದು, ಅಷ್ಟು ಮೂವಿ ಕಂಪ್ಲೀಟಾಗಿ ನೋಡೇ ಇಲ್ಲ. ಬರೀ ಸ್ಟೋರಿ ಆವಾಗಿವಾಗ ಇದೊಂದು ಸ್ಟೋರಿ ಮಾತ್ರ ನೋಡಿರೋದು. ಇಲ್ಲಿ ನೋಡಿ, ಇದು ಹೊಲದಲ್ಲಿ ಊಟ ಮಾಡ್ತಾ ಇರೋದು. ಇದು ನೋಡಿ, ಇದು ಸಂತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ನೋಡಿ. ಅದು ಹೀರೆಕಾಯೋದು ಎಷ್ಟು ನಿಜ ಅನಿಸುತ್ತೆ ನೋಡಿ, ಎಷ್ಟೊಂದು ಮಾಡಿದ್ದಾರೆ. ಸ್ವಲ್ಪ ಕೂಡ ಮಾಡಿಲ್ಲ ಅವರು. ಆ ಸಂತೆ ಅಂದರೆ ಯಾವ ರೀತಿ ತೋರಿಸ್ಬೇಕು ಅದೇ ರೀತಿಯೇ ತೋರಿಸಿದ್ದಾರೆ. ಜನ ನೋಡಿ ಎಷ್ಟು ನೀಟಾಗಿ. ನನ್ನ ಮಗ ಈ ಸಂತೆ ಎಲ್ಲ ನೋಡೋದು ಬಿಟ್ಟು ಅಲ್ಲಿ ಯಾಕೆ ಜಗಳ ಆಡ್ತಿದ್ದಾರೆ ಮಮ್ಮಿ ಅಂತ ಕೇಳ್ತಾ ಇದ್ದ ಅವನು. ಮಮ್ಮಿ ಅಲ್ಲಿ ನೋಡಿ ಯಾಕೆ ಜಗಳ ಆಡ್ತಿದ್ದಾರೆ ಅವರು, ಅಲ್ಲಿ ನೋಡಿ ಸಖತ್ ಓಡಾಡಿ ಕಾಲು ನೋವಾಯಿತು ಅಂತ ಕುತ್ಕೊಂಡಿದ್ದಾರೆ ಸ್ವಲ್ಪ ರೆಸ್ಟ್. ಇಲ್ಲಿ ನೋಡಿ, ಇಲ್ಲಿ ತಂಗಿ ಮನೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ತಂಗಿ ಮನೆಯಲ್ಲಿ ಮಲಗಿರೋದು ಇದು. ಅಲ್ಲಿ ಬಂದು ಅವರನ್ನು ಅರೆಸ್ಟ್ ಮಾಡ್ತಾರೆ ಅನಿಸುತ್ತೆ. ಸೊ ಇಲ್ಲಿ ಬಂದು ಅವರ ಸಹೋದರನೇ ಅವರನ್ನು ಹಿಡಿದು ಕೊಡ್ತಾರೆ ಅಂತ ಕೇಳಿದ್ವಲ್ವ. ಸೊ ಇಲ್ಲಿ ನೋಡಿ, ಈ ಥರ ಹಿಡಿದು ಕೊಡ್ತಾರೆ ಅವರು. ಹತ್ತಿರ ಇರೋರೇ ಮೋಸ ಮಾಡಿದ್ದಾರೆ ಅವ್ರಿಗೆ ಪಾಪ. ಇಲ್ಲಿ ನೋಡಿ, ಶ್ರೀಶ ಏನಕ್ಕೂ ಸಿಟ್ಟು ಬಂದಿತ್ತು ಅವಳಿಗೆ. ಶಮಿತ್ ಸ್ವಲ್ಪ ಅವಳನ್ನು ಸಮಾಧಾನ ಮಾಡೋಕ್ಕೆ ಹೋದ, ಬಟ್ ಅವಳು ಹೊಂದಿಕೊಳ್ಳೋದೇ ಇಲ್ಲ ಬೇಗ. ಏನಕ್ಕೂ ಕೋಪ ಬಂದಿತ್ತು ಅವಳಿಗೆ. ಸೊ ಅಲ್ಲಿಂದ ನಾವು ಮುಂದೆ ಹೋಗಬೇಕು ಅಂತ ನೋಡ್ತಾ ಇದ್ವಿ, ಮುಂದೆ ಯಾವ ಪ್ಲಾನ್ ನೋಡ್ಬೇಕಂತ ನೋಡ್ತಾ ಇದ್ವಿ. ಬಟ್ ಅಲ್ಲಿ ಬಂದು ಇಲ್ಲಿ ನೋಡಿ, ಇದು ಧಾರವಾಡ ಕೋರ್ಟು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ನೋಡಿ. ಇದರಲ್ಲಿ ನೋಡಿ ಎಲ್ಲ, ಅಲ್ಲಿ ನೋಡಿ ಸಂಗೊಳ್ಳಿ ರಾಯಣ್ಣವರು ಯಾವ ಥರ ನಿಂತಿದ್ದಾರೆ. ನಾನು ಇಲ್ಲಿವರೆಗೂ ಕೋರ್ಟ್ ಹೇಗಿರುತ್ತೆ ಅಂತ ಕೂಡ ನೋಡಿಲ್ಲ. ಬಂದು ಇಲ್ಲಿ ಇದನ್ನೆಲ್ಲ ನೋಡಿಬಿಟ್ಟು ಅನ್ನಿಸ್ತಾ ಇದೆ ಕೋರ್ಟ್ ಇದೇ ರೀತಿ ಇರುತ್ತೆ ಅಂತ ಕೇಳ್ತಾ ಇದ್ದೆ ನಾನು ಶಂಕರ್ಗೂ ಕೂಡ. ಕೋರ್ಟ್ ನಿಜವಾಗ್ಲೂ ಇದೇ ರೀತಿ ಇರುತ್ತೆ ಶಂಕರ್ ಅಂತಂದು. ಅವರು ಇಲ್ಲ, ಈ ಥರ ಇರೋದಿಲ್ಲ, ಬೇರೆ ಥರ ಇರುತ್ತೆ, ಮೊದಲೆಲ್ಲ ಈ ಥರ ಇರ್ಬೋದು, ಬಟ್ ಇವಾಗೆಲ್ಲ ಸ್ವಲ್ಪ ಬೇರೆ ಥರ ಇರುತ್ತೆ ಅಂತ ಹೇಳ್ತಾ ಇದ್ರು ಅವರು. ಚೆನ್ನಾಗಿತ್ತು. ಆವಾಗಿನ ಕಾಲದಲ್ಲಿ ಕೋರ್ಟ್ ಹೇಗಿದೆ ನೋಡಿ, ಆ ಮೂವೀಸಲ್ಲೆಲ್ಲ ಇದೇ ರೀತಿ ತೋರಿಸ್ತಾರಲ್ವ. ಸೊ ಕೊನೆಗೆ ಅವ್ರಿಗೆ ಗಲ್ಲು ಶಿಕ್ಷೆ ಆಗುತ್ತೆ ಅದು ಒಂದು ಪುಣ್ಯ ಅಂತ ಹೇಳ್ಬೋದು. ಅವ್ರಿಗೆ ಗಲ್ಲು ಹಾಕೋದನ್ನು ಅಲ್ಲಿ ತೋರಿಸಿರ್ಲಿಲ್ಲ, ಇಲ್ಲಾಂದರೆ ಮಕ್ಕಳೆಲ್ಲ ಸಕ್ಕ ಶಾಕ್ ಆಗ್ತಿದ್ರು ಅದನ್ನು ನೋಡಿಬಿಟ್ಟು. ಸೊ ಅವರು ಸತ್ತ ಜಾಗದಲ್ಲಿ ಒಂದು ಗಿಡ ನೆಟ್ಟು ಪೂಜೆ ಮಾಡ್ತಾರೆ. ಸೊ ಇಲ್ಲಿವರೆಗೂ ಸಂಗೊಳ್ಳಿ ಮುಗೀತು. ಇಲ್ಲಿಂದ ನಾವು ಮುಂದೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿಂದ ಬಂದು ಕಿತ್ತೂರಿಗೆ ಹೋಗ್ತೀವಿ, ಯಾಕಂದರೆ ಇದು ಒಂಥರ ಬೇಸ್ ಆದಂಗೆ ಆಯಿತು. ಇಲ್ಲಿಂದ ಹೋಗಿ ಕಿತ್ತೂರನ್ನು ನೋಡಿದರೆ ಅಲ್ಲಿ ನಿಜವಾಗ್ಲೂ ಇದೆ ಅಲ್ವಾ ವಾಡೆ, ಅದು ಗೊತ್ತಾಗುತ್ತೆ ಯಾವ ಥರ ಇತ್ತು ಅಂತಂದು. ಇಲ್ಲಿ ನೋಡಿ, ಪೂಜಾದ ಒಂದು ಐಸ್ ಕ್ರೀಮ್ ಕೊಟ್ಟಳು ಪಾಪ, ಅವಳಿಗೆ ಐಸ್ ಕ್ರೀಮ್ ತಿನ್ನೋವಾಗಾಗಿತ್ತು ಅನಿಸುತ್ತೆ. ಸೊ ಅಪೂರ್ವ ಕಾಲೂ ನೋಯ್ತಾ ಇಲ್ಲ, ಏನೂ ಆಗ್ತಿಲ್ಲ, ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಸಖತ್ತಾಗಿ ತಿರುಗಾಡ್ತಿದ್ದಾಳೆ ಅವಳು. ಸೊ ಇದು ಬಂದು ಇಷ್ಟೊಂದು ಹೈಟ್ ಇತ್ತು, ಅದು ಹೇಗೆ ಹತ್ತಬೇಕು ಸಾಕಾಗೋಯ್ತು. ಹತ್ತೋಷ್ಟರಲ್ಲಿ ತುಂಬ ಮೆಟ್ಲಿತ್ತಲ್ಲಿ. ಸೊ ಅಪೂರ್ವನ ಎತ್ಕೊಂಡು ಹೋಗ್ತಿದ್ಲು ಪೂಜಾ, ಕಷ್ಟ ಅನಿಸ್ತಿತ್ತು. ಪರವಾಗಿಲ್ಲ, ಒಂದೆರಡು ಅದನ್ನು ನೋಡಬೇಕು ಅಂದರೆ, ಆ ಜಾಗವನ್ನು ನೋಡಬೇಕು ಅಂದರೆ ನಾವು ಸ್ವಲ್ಪ ಕಷ್ಟಪಡಲೇಬೇಕು. ಕಷ್ಟಪಟ್ಟಾಗಲೇ ಅಲ್ವಾ ಅದು ಏನು ಅನ್ನೋದು ಗೊತ್ತಾಗೋದು. ಅಲ್ಲಿಂದ ನಿಂತ್ಕೊಂಡೆ ಇದು ಪಾಯಿಂಟ್ ವ್ಯೂ ಅಂತ ಹೇಳ್ತಾಯಿದ್ರು ಶಂಕರು.
ಇದು ಹಳೆ ಕಾಲದಿಂದ ಗ್ರಾಮ ದೇವತೆಯರು ಇರುವಂತಹದ್ದಂತೆ. ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಇದು ಇದ್ದಾಗಿಂದ ಇರುವಂತಹ ದೇವಸ್ಥಾನ ಅಂತ ಹೇಳ್ತಾಯಿದ್ರು. ಅದನ್ನೇ ಒಂದು ಸ್ವಲ್ಪ ಹೊಸದಾಗೆಲ್ಲ ಬಿಲ್ಡಿಂಗ್ ಹಾಕಿದ್ದಾರೆ. ಇದು ಕೋಟೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಇದ್ದಿದ್ದು ಕೋಟೆನೇ ಅಂತ. ಅದನ್ನೇ ಸ್ವಲ್ಪ ರಿಪೇರ್ ಮಾಡ್ತಿದ್ದಾರೆ ಅಲ್ಲಿ. ಆ ಕೋಟೆನ ಸ್ವಲ್ಪ ಇನ್ನೂ ಹೈಟ್ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ನನಗಂತೂ. ಇದು ಗೋಡೆ ಎಲ್ಲ ಇರೋದೆಲ್ಲ ಮೊದಲಿಂದೆ ಅಂತ ಹೇಳ್ತಾಯಿದ್ರು. ಎಷ್ಟು ನೀಟಾಗಿ ಇಷ್ಟೆಲ್ಲ ಉಳಿಸ್ಕೊಂಡು ಬಂದಿರೋದು ಗ್ರೇಟ್ ಅಂತ ಹೇಳಬೇಕು. ಇದು ಮಹಾದ್ವಾರ ಅಂತ ಹೇಳ್ತಿದ್ರೆ ಮೇನ್ ಎಂಟ್ರೆನ್ಸು. ಇಲ್ಲಿಂದನೇ ಎಂಟ್ರಿ ಆಗಬೇಕಂತೆ. ಆ ಕಡೆಯಿಂದ ಎಲ್ಲ ಬರ್ಬೋದು, ಬಟ್ ಈ ಕಡೆಯಿಂದ ಬಂದರೆ ನಮ್ಗೆ ಕರೆಕ್ಟಾಗಿ ಅದು ಏನು, ಎಲ್ಲಿಂದ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸುಮ್ಮನೆ ಮಧ್ಯದಲ್ಲಿ ಬಂದುಬಿಟ್ರೆ ಆ ಕಡೆ ಅರ್ಧ ಈ ಕಡೆ ಅರ್ಧ ಆ ಥರ ಆಗಿಬಿಡುತ್ತೆ. ಸೊ ಮೇನ್ ಎಂಟ್ರೆನ್ಸಿಂದನೇ ಬರಬೇಕು. ಅಲ್ಲಿಂದ ಬಂದರೆ ಗೊತ್ತಾಗೋದು ಏನೇನಿತ್ತು ಅಂತ. ಇಲ್ಲಿ ನೋಡಿ, ಇದೆ ನೋಡಿ, ಅವಾಗ ಅದು ಪ್ಯಾಲೇಸ್ ಯಾವ ಥರ ಇತ್ತಲ್ವ. ಸೊ ಇದು ನೋಡಿ, ಇದು ವಾಡೆ ಈ ಥರ ಇತ್ತು. ಇದು ಎಲ್ಲ ಕಂಪ್ಲೀಟಾಗಿ ಕವರ್ ಆಗಿತ್ತು ಅಂತ ಹೇಳ್ತಾರೆ. ಇದು ಸೊ ಇಲ್ಲಿ ಬಂದು ಇದೆಲ್ಲ ಪಾರ್ಟಿಕಲ್ ಥರ ಇಟ್ಟಿದ್ದಾರಲ್ವ, ಇದನ್ನೆಲ್ಲ ಇನ್ನೂ ಇದು ರಿಪೇರಿ ನಡೀತಾ ಇದೆ. ಇದು ಕನ್ಸ್ಟ್ರಕ್ಷನಲ್ಲಿದೆ. ಇದನ್ನು ವಾಪಸ್ ಮೊದಲಿನ ಥರ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು ನೋಡಬೇಕು ಇನ್ನೂ ಸ್ವಲ್ಪ ವರ್ಷ ಬಿಟ್ಟ ಮೇಲೆ ಇದು ಯಾವ ರೀತಿ ಅಂತ. ಇದು ಮನೆ ನೋಡಿದರೆ ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ, ಯಾವ ಜಾಗದಲ್ಲಿ ಅಂತ. ಬೋರ್ಡ್ ಹಾಕಿರೋದ್ರಿಂದ ಕೆಲವೊಂದು ಜಾಗಗಳನ್ನ ಐಡೆಂಟಿಫೈ ಮಾಡ್ಬೋದು. ಬೋರ್ಡ್ ಇಲ್ಲ ಅಂದಿದ್ರೆ ಅದು ಏನು ಅನ್ನೋದೇ ಗೊತ್ತಾಗಲ್ಲ. ಯಾಕಂದರೆ ಇದು ಒಂದು ವಾಡೆಯಲ್ಲಿ ಎಷ್ಟೊಂದು ರೂಮ್ಗಳಿದೆ ಅಂದರೆ ಇಷ್ಟಿಷ್ಟೇ ತುಂಬ ರೂಮ್ಗಳಿದೆ. ಇದು ನೋಡಿ, ಆಮೇಲೆ ಇಷ್ಟಿಷ್ಟೇ ಒಂಥರ ಗೂಡು. ಅದು ಏನಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ. ಇಲ್ಲಿ ತೋರಿಸ್ತೀನಿ. ಇದು ನೋಡಿ, ಶೀಟ್ ಥರ ಇಟ್ಟಿದ್ದಾರೆ ಅಲ್ಲೊಂದು. ಇದು ನೋಡಿ, ಇದು ಶೀಟ್ ಥರ ಇಟ್ಟಿದ್ದಾರೆ. ಇದನ್ನೇ ಅಂಟಿಸ್ಬಿಡ್ತಾರ ಅಂತ ನನಗೆ ಅನಿಸ್ತಾ ಇರೋದು. ಕಲ್ಲಿಟ್ಟು ಮಾಡ್ತಾರೋ ಇಲ್ವೋ ಏನು, ಇದನ್ನೇ ಅಂಟಿಸ್ಬಿಡ್ತಾರ. ಈ ಥರ ಇದನ್ನು ಅಂಟಿಸ್ಬಿಟ್ರೆ ಶೀಟು ಅದು ಬಹಳ ವರ್ಷ ಬರೋದಿಲ್ಲ, ಮತ್ತೆ ಕಿತ್ತೋಗ್ಬಿಡುತ್ತೆ ಅದೆಲ್ಲ. ಇಲ್ಲಿ ನೋಡಿ, ಇದೆಲ್ಲ ಹಾಲು ಮೊಸರಿನ ಮನೆ ಅಂತ ಇದೆ ನೋಡಿ. ಅದು ಒಂದು ಫುಲ್ಲು ರೂಮು ಹಾಲು ಮೊಸರಿಗಂತಲೇ ಇಟ್ಟಿದ್ರಂತೆ ಆವಾಗಿನ ಕಾಲದಲ್ಲಿ. ಗ್ರೇಟ್ ಅಲ್ವಾ? ಅದೆಷ್ಟು ಜನ ಇರ್ಬೋದು, ಅದೆಷ್ಟು ಜನ ಬರ್ತಿರ್ಬೋದು ಅವ್ರ ಮನೆಯಲ್ಲಿ ಅಲ್ವಾ. ಇದ್ದಿದ್ದೇ 3-4 ಜನ ಅಂತ ನಾವು ಅಂದ್ಕೊತೀವಿ, ಬಟ್ ಅದು ಒಂದು ದೊಡ್ಡ ಸಂಸ್ಥಾನ. ಅದು ಕಿತ್ತೂರು ಅನ್ನೋದು ಒಂದು ಸಂಸ್ಥಾನ. ಎಷ್ಟು ದೊಡ್ಡದಾಗಿದೆ ನೋಡಿ. ಇದೆಲ್ಲ ಹೊಸದಾಗಿ ಇದೆಲ್ಲ ನೋಡಿ, ಇದು ಏನು ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ. ಇದನ್ನು ಸೊ ಆ ಕಡೆಯಿಂದ ಬಂದು ನೋಡಿದೆ, ಈ ಕಡೆಯಿಂದ ಬಂದು ನೋಡಿದೆ, ಅದು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲಿಂದ ಅಲ್ಲೇ ನೀರು ಹೋಗುತ್ತೋ, ಕೈ ತೊಳ್ಕೊಳ್ಳೋ ಬೇಸನ್ ಥರ ಇಟ್ಟಿದ್ದಾರೋ ಸೀರಿಯಸ್ಲಿ ಗೊತ್ತಿಲ್ಲ. ಮತ್ತೇನಾದರೂ ಬೇರೆ ಮಾಡ್ತಾರೋ ಏನೋ ಗೊತ್ತೇ ಆಗ್ತಿಲ್ಲ. ಏನಾದರೂ ಗೈಡ್ ಇದ್ದಿದ್ರೆ ಏನಾದರೂ ಗೊತ್ತಾಗ್ತಿತ್ತೋ ಏನೋ, ಬಟ್ ಗೈಡ್ ಕೂಡ ಅಲ್ಲಿ ಯಾರೂ ಗೈಡ್ ಮಾಡೋಂಥವ್ರು ಇರಲಿಲ್ಲ. ನಾವೇ ಹಾಕಿ ತಿಳ್ಕೊಬೇಕಷ್ಟೆ, ಗೂಗಲಲ್ಲಿ ಚೆಕ್ ಮಾಡಿ. ಎಷ್ಟು ಎತ್ತರ ಇದೆ ನೋಡಿ. ಅದು ಅಷ್ಟು ಎತ್ತರ ಇರೋದು, ಇಷ್ಟು ಕೆಳಗಡೆ ಬೇಸ್ಮೆಂಟ್ವರೆಗೂ ಬಂದಿದೆ ಅಂದರೆ ಎಷ್ಟು ಬೇಜಾರಾಗುತ್ತಲ್ವ. ಎಷ್ಟು ಹಾಳು ಮಾಡಿದ್ದಾರೆ. ಇದು ನೋಡಿ, ಇದು ಕೂಡ ಏನು ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ಏನಿತ್ತು ಏನು, ಇದೆಲ್ಲ ಉಳಿಸ್ಕೊಂಡು ಬಂದಿದ್ರೆ, ಮೈಸೂರು ಅರಮನೆ ಥರ ಉಳಿಸ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲ ಯುದ್ಧ ಮಾಡಿ ಎಲ್ಲ ಹಾಳಾಗ್ಬಿಡ್ತು ನಮ್ಮ ಪೂರ್ವಜರದೆಲ್ಲ. ಇಲ್ಲಿ ನೋಡಿ, ಇದು ಯಾವ ಥರ ಇದೆ ನೋಡಿ, ಇದು ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ನೋಡಿ, ಅದೆಲ್ಲ ಶೋಗೆ ಹಾಕಿರೋದ ಅಂತ ಅನಿಸುತ್ತೆ. ಇದರಲ್ಲಿ ಅಲ್ಲಲ್ಲಿ ಪೇಂಟ್ ಇದೆ, ಬಟ್ ಗೊತ್ತಾಗಲ್ಲ. ಅದು ಹತ್ತಿರ ಹೋಗಿ ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅದು ಇಲ್ಲಿ ಪೇಂಟ್ ಕೂಡ ಇತ್ತು ಅನ್ನೋದು. ಇದೆಲ್ಲ ಹಳೆ ಕಾಲದ ಪೇಂಟ್. ಇದು ಯಾವ ಥರ ಇದೆ ನೋಡಿ. ಅದು ಅವರು ಯಾವ ಥರ ಪೇಂಟ್ ಮಾಡಿಸಿರ್ಬೋದು, ಅದು ಯಾವ ಥರ ಇತ್ತು ಅನ್ನೋದೇ ಗೊತ್ತಾಗಲ್ಲ. ಇದು ಅವರೇ ಮಾಡಿರೋದು ಅಥವಾ ಮಧ್ಯದಲ್ಲಿ ಯಾವಾಗಾದರೂ ಜನರು ಬಂದು ನೋಡ್ತಾರೆ ಅನ್ನೋದಕ್ಕೆ ಪೇಂಟ್ ಮಾಡಿಸಿರೋದು ಗೊತ್ತಿಲ್ಲ. ಪೂರ್ತಿ ಹಾಳಾಗಿಬಿಟ್ಟಿದೆ, ಏನೇನೂ ಉಳಿದಿಲ್ಲ. ಅಲ್ಲಿ ನೋಡಬೇಕು ಅಂದರೆ ಇದೇ ಒಂಥರ ನಮ್ಮ ಮೊದಲಿನವ್ರದ್ದು ರಾಜರದ್ದು ಹೇಗಿದ್ರು ಅನ್ನೋದು, ಅವ್ರ ಮನೆ ಯಾವ ಥರ ಇತ್ತು ಅನ್ನೋದು ಇದನ್ನ ನೋಡ್ಕೋಬೇಕು. ಇದು ಹೊಗೆ ಹೋಗೋದು ಏನೋ ಅನಿಸುತ್ತೆ. ಇದು ಅಡುಗೆ ಮನೆ. ಇದು ಬಂದು ಕಂಪ್ಲೀಟ್ ಅಡುಗೆ ಮನೆ. ದೊಡ್ಡದಾಗಿತ್ತು ಅಡುಗೆ ಮನೆ. 4 ಒಲೆ ಇದೆ. ಇಲ್ಲಿ 2 ಇದೆ ನೋಡಿ, ಇಲ್ಲಿ 2 ಇದೆ, ಮತ್ತು ನೆಕ್ಸ್ಟು ಕೂಡ ಇನ್ನೆರಡು ಇದೆ. ತೋರಿಸ್ತೀನಿ ನೋಡಿ, ಅದೇ ಇಲ್ಲಿ ಕೂಡ 2 ಇದೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ನೋಡಿ. ಅಲ್ಲಿ ಹೊಗೆ ಹೋಗೋ ಕೂಡ ಜಾಗ ಇದೆ, ಮತ್ತು ಇಲ್ಲಿ ಗ್ಯಾಪ್ ಇದೆ. ಅದು ಏನಕ್ಕಂತ ಗೊತ್ತಾಗಿಲ್ಲ. ಅದು ಅಲ್ಲಿ ಏನು ಹಾಕಿರ್ತಾರೆ ಅಂತ ಗೊತ್ತಾಗಿಲ್ಲ. ಇದೆಲ್ಲ ನೋಡಿ, ಇದೆಲ್ಲ ನೀರು ಹೋಗೋದು ಏನು ಗ್ರೇಟ್. ಆವಾಗಿನ ಕಾಲದಲ್ಲಿ ಈ ಥರ ಆರ್ಕಿಟೆಕ್ಚರ್ ಇತ್ತು ಅಂದರೆ ನಂಬೋಕ್ಕೆ ಆಗಲ್ಲ. ಇದು ದೇವ್ರ ಮನೆ, ಇಷ್ಟು ದೊಡ್ಡದು ದೇವ್ರ ಮನೆ.
ಜಗ್ಲಿ ನೋಡಿ, ಅಲ್ಲಿ ಜಗ್ಲಿ ಎಷ್ಟು ಚೆನ್ನಾಗಿದೆಯಲ್ಲ. ಇದನ್ನು ತುಂಬ ಮಂತ್ರಾಲೋಚನೆ ಅಂತೆ, ಇದೇನು ಕುತ್ಕೊಂಡು ಮಂತ್ರ ಹೇಳೋದು ಏನೋ ಎಲ್ಲರೂ ಸೇರಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಷ್ಟಿಷ್ಟೇ ರೂಮ್ಗಳು, ಒಂದು 10-12 ರೂಮ್ಗಳಿದೆ. ಅದು ಏನಂತ ಗೊತ್ತಾಗ್ತಿಲ್ಲ. ತುಂಬ ಚೆನ್ನಾಗಿ ಮಾಡಿದರು ಮಾತ್ರ. ಸೀರಿಯಸ್ಲಿ ಮಕ್ಕಳಿಗೆ ಗೊತ್ತಾಯಿತು ಹಳೆ ಕಾಲದಲ್ಲಿ ಯಾವ ಥರ ಇರುತ್ತೆ ಅಂತ. ಸೊ ಆಲ್ಮೋಸ್ಟ್ ಟೈಮ್ ಆಗ್ತಾ ಬಂತು. ಸೊ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ತಿನ್ನಿಸ್ಕೊಂಡು ಹೋದ್ರಾಯಿತು ಅಂತ ಬಂದಿದ್ವಿ. ಯಾಕಂದರೆ ಅಲ್ಲೇ ಸಂಗೊಳ್ಳಿಯಲ್ಲೇ ಊಟ ಕಟ್ಕೊಂಡು ಬಂದಿದ್ದು, ಊಟ ಮಾಡಿದ್ದು ಅಷ್ಟೇ. ಮತ್ತು ಮಧ್ಯದಲ್ಲಿ ಏನೂ ಕೊಟ್ಟಿರಲಿಲ್ಲ. ಸೊ ಸಾಯಂಕಾಲ ಅವ್ರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟು ಸೊ ಅಲ್ಲಿಂದ ಬಂದು ನಾವು ಸೀದಾ ಮನೆಗೆ ಹೋದ್ವಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.